ವಾಟ್ಸ್ಆ್ಯಪ್ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಬಳಸಲಾಗುವ ಅತ್ಯಂತ ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ವಾಟ್ಸ್ಆ್ಯಪ್ ಬಳಸ್ತಾರೆ. ಬಳಕೆದಾರರ ಗೌಪ್ಯತೆಗೆ ವಾಟ್ಸ್ಆ್ಯಪ್ ಹಲವು ವೈಶಿಷ್ಟ್ಯಗಳನ್ನು ನೀಡ್ತಿದೆ. ಇದರಲ್ಲಿ ಒಂದು ವೈಶಿಷ್ಟ್ಯ ಅಂದರೆ ಡಿಲೀಟ್ ಫಾರ್ ಎವ್ರಿವನ್. ತಪ್ಪಾಗಿ ಕಳುಹಿಸಲಾದ ಮೆಸೇಜನ್ನು ಅಳಿಸಲು ಡಿಲೀಟ್ ಫಾರ್ ಎವ್ರಿವನ್ ಬಳಸ್ತಾರೆ. ಕಳುಹಿಸುವವರಿಗೆ ತಪ್ಪಾಗಿ ಕಳುಹಿಸಿದ ಸಂದೇಶಗಳನ್ನು ತೆಗೆದುಹಾಕಬಹುದು. ನೀವು ಸಂದೇಶ ಕಳುಹಿಸುತ್ತಿರುವ ವ್ಯಕ್ತಿಗೆ ಓದುವ ಮೊದಲೇ ಈ ಮೆಸೇಜ್ ಡಿಲೀಟ್ ಮಾಡಿದರೆ ಅದನ್ನು ಓದಲು ಕೂಡ ನಿಮಗೆ ಸಾಧ್ಯ ಇಲ್ಲ. ಅಳಿಸಿದ ಸಂದೇಶಗಳಲ್ಲಿ ಏನು ಬರೆಯಲಾಗಿದೆ ಅಂತ ಅನೇಕ ಜನರು ತಿಳಿದುಕೊಳ್ಳಲು ಬಯಸ್ತಾರೆ. ಅಂತಹ ಅಳಿಸಿದ ಸಂದೇಶಗಳನ್ನು ವೀಕ್ಷಿಸಲು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹಲವು ಅಪ್ಲಿಕೇಶನ್ಗಳಿವೆ. ಆ ಆ್ಯಪ್ ಮೂಲಕ ನೀವು ಅಳಿಸಿದ ಸಂದೇಶಗಳನ್ನು ಮತ್ತೆ ಓದಬಹುದಾಗಿದೆ. ಆ ಅಪ್ಲಿಕೇಶನ್ಗಳನ್ನು ಬಳಸುವುದರಿಂದ ಕೆಲವೊಮ್ಮೆ ನಿಮ್ಮ ಪ್ರಮುಖ ಮಾಹಿತಿಯನ್ನು ಕದಿಯುವ ಅಪಾಯ ಇದೆ. ಹೀಗಾಗಿ ಇಲ್ಲಿ ನಾವು ಅನೇಕರಿಗೆ ತಿಳಿಯದ ಒಂದು ವಿಶೇಷ ವಿಧಾನದ ಬಗ್ಗೆ ಹೇಳ್ತೇವೆ. ಇದು ಅಪ್ಲಿಕೇಶನ್ಗಳಿಲ್ಲದೆ ಸಂದೇಶಗಳನ್ನು ಓದಲು ನಿಮಗೆ ಸಾಧ್ಯವಾಗಿಸುತ್ತೆ. ಮೊದಲನೆಯದಾಗಿ ಈ ವೈಶಿಷ್ಟ್ಯ ಆಂಡ್ರಾಯ್ಡ್ 11 ಮತ್ತು ಅದಕ್ಕಿಂತ ಹೆಚ್ಚಿನದ್ದಕ್ಕೆ ಮಾತ್ರ ಲಭ್ಯವಿದೆ. ಅದರಿಂದ ಮೊದಲು ಫೋನ್ ಆವೃತ್ತಿಯನ್ನು ಪರಿಶೀಲಿಸಿ ಮತ್ತು ಫೋನನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಈಗ ಮೆಸೇಜ್ ಕಳಿಸಿದ ನಂತರ ಡಿಲೀಟ್ ಆದರೆ ಆ ಡಿಲೀಟ್ ಆಗಿರೋ ಮೆಸೇಜನ್ನು ಓದೋಕೆ ಮೊದಲು ಫೋನ್ ಸೆಟ್ಟಿಂಗ್ಗೆ ಹೋಗಿ, ಮುಂದೆ ನೋಟಿಫಿಕೇಷನ್ಗೆ ಹೋಗಿ. ಅಲ್ಲಿ ಇನ್ನಷ್ಟು ಸೆಟ್ಟಿಂಗ್ಗಳು ಬರುತ್ತೆ. ಹಾಗೆ ಅಲ್ಲಿ ನೋಟಿಫಿಕೇಷನ್ ಹಿಸ್ಟ್ರಿ ಇತಿಹಾಸವನ್ನು ಪರಿಶೀಲಿಸಿ. ಸ್ಕ್ರೀನ್ ಮೇಲೆ ಗೋಚರಿಸುವ ಟಾಗಲನ್ನು ಒತ್ತಿ. ಈ ಬಟನ್ ಒತ್ತುವ ಮೂಲಕ ನೀವು ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿದಾಗ ಕಳೆದ 24 ಗಂಟೆಗಳಲ್ಲಿ ನಿಮ್ಮ ಫೋನ್ನಲ್ಲಿ ನೀವು ಸ್ವೀಕರಿಸಿದ ಎಲ್ಲ ಸಂದೇಶಗಳನ್ನು ನೀವು ನೋಡಲು ಸಾಧ್ಯವಾಗುತ್ತೆ. ಜೊತೆಗೆ ಡಿಲೀಟ್ ಎಂಬ ಸಂದೇಶವೂ ಇರುತ್ತೆ. ಆದರೆ ನೀವು ಫೋಟೋಗಳು, ವಿಡಿಯೋಗಳು ಅಥವಾ ಆಡಿಯೋ ಸಂದೇಶಗಳನ್ನು ವೀಕ್ಷಿಸಲು ಸಾಧ್ಯವಿಲ್ಲ. ನೀವು ಟೆಕ್ಸ್ಟ್ ಸಂದೇಶಗಳನ್ನು ಮಾತ್ರ ವೀಕ್ಷಿಸಬಹುದಾಗಿದೆ. ಮೆಟಾ ಮಾಲೀಕತ್ವದ ಜನಪ್ರಿಯ ಮೆಸೇಜಿಂಗ್ ಆ್ಯಪ್ ವಾಟ್ಸ್ಆ್ಯಪ್ ಅತಿ ಹೆಚ್ಚಿನ ಸಕ್ರಿಯ ಬಳಕೆದಾರರನ್ನು ಹೊಂದಿದೆ. ಈ ವರ್ಷ ಮೆಸೇಜ್ಗೆ ಎಮೋಜಿ ರಿಯಾಕ್ಷನ್ನಿಂದ ಹಿಡಿದು ಮೆಸೇಜ್ ಡಿಲೀಟ್ ಮಾಡುವ ಸಮಯವನ್ನು ಹೆಚ್ಚಿಸಿ ಇನ್ನೂ ಕೆಲವೇ ಸೆಕೆಂಡ್ಗಳಲ್ಲಿ ಲಾಗೌಟ್ ಆಯ್ಕೆ, ಗ್ರೂಪ್ ಅಡ್ಮಿನ್ಗೆ ಮೆಸೇಜ್ ಡಿಲೀಟ್ ಮಾಡುವ ಆಯ್ಕೆ, ಕಳುಹಿಸಿದ ಮೆಸೇಜ್ ಎಡಿಟ್ ಮಾಡುವ ಆಯ್ಕೆ, ಹೀಗೆ ಅನೇಕ ಫೀಚರ್ಗಳನ್ನು ಪರಿಚಯಿಸಿದೆ. ಒಂದಂತೂ ಸತ್ಯ, ವಾಟ್ಸ್ಆ್ಯಪ್ನಲ್ಲಿ ನೀವು ನಿಮ್ಮವರು ಕಳಿಸಿದ ಮೆಸೇಜನ್ನು ಮತ್ತೆ ಓದಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನು ಬಳಸೋದು ಸೇಫ್ ಅಲ್ವೇ ಅಲ್ಲ. ಈ ಮೆಸೇಜ್ಗಳನ್ನು ಓದುವ ಸಲುವಾಗಿ ನೀವು ಬಳಸುವ ಹೊಸ ಆ್ಯಪ್ಗಳು ನಿಮ್ಮ ಫೋನ್ನ ಸುರಕ್ಷತೆಗೆ ಕುತ್ತು ತರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಬಳಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.